ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಮಧ್ಯಮ ವರ್ಗದವರಿಗೆ ಕಾಣಿಸುವಂಥ ಚಾಲೆಂಜಸ್ ಅಂತ ನಾವು ನೋಡ್ತಾ ಹೋಗೋದಾದರೆ ಮೇಯ್ನಾಗಿ ನಮಗೆ ಕಾಣಿಸುವಂಥದ್ದು ಒಂದು ಸಾಲ ಬಾಧೆ ಆಗಿರುತ್ತೆ, ಸಾಲ ಮಾಡ್ಕೊಂಡಿರ್ತಾರೆ, ಇಲ್ಲ ನಿರುದ್ಯೋಗ ಸಮಸ್ಯೆ ಇರುತ್ತೆ, ಕೆಲಸ ಸಿಗ್ತಾ ಇರೋದಿಲ್ಲ, ಅಥವಾ ಕೆಲಸದಲ್ಲಿ ಇದ್ದವರಿಗೆ ಸಂಬಳ ಕಡಿಮೆ ಇರುತ್ತೆ ಅಂತ ಈ ರೀತಿಯನ್ನು ನಾವು ಸಾಮಾನ್ಯ ನೋಡ್ತಾ ಹೋಗ್ತೀವಿ. ಆದರೆ ಮಧ್ಯಮ ವರ್ಗದವರಿಗೆ ಕೊನೆಯ ತನಕ ಕಾಡ್ತಾ ಹೋಗುವಂಥ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಅದು ಇರುತ್ತೆ, ನಮ್ಮ ಜೊತೆನೇ ಇರುತ್ತೆ, ನಮ್ಗೆ ಇರುತ್ತೆ ಅಂತಲೇ ಗೊತ್ತಾಗಲ್ಲ, ಆದರೆ ಇಡೀ ಲೈಫನ್ನು ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆ ಥರ ಒಂದು ವಿಚಾರ ಯಾವ್ದಾರು ಇದೆ ಅಂದರೆ ಅದು ಹಣದುಬ್ಬರ. ಅದನ್ನು ಇಂಗ್ಲೀಷಲ್ಲಿ ಇನ್ಫ್ಲೇಷನ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಈಗ 10 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಈಗ ನೋಡಿ 20 ರೂಪಾಯಿ ಆಗೋಗಿದೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ವಾ. ಒಂದು ಕಾಫಿ ನೋಡ್ರಿ, 10 ರೂಪಾಯಿಗೆಲ್ಲ ಒಂದು ಕಾಫಿ ಸಿಗ್ತಾ ಇತ್ತು, ಇವಾಗ 20 ರೂಪಾಯಿ 30 ರೂಪಾಯಿ ಮಾಡಿದ್ದಾರೆ ಒಂದು ಕಾಫಿಗೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಈ ರೀತಿ ನಮ್ಮ ಕಣ್ಣು ಮುಂದೆನೇ ನಾವು ಕೊಡ್ತಾ ಇದ್ದಂಥ ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೆ ನಾವು ಅಡಾಪ್ಟ್ ಮಾಡ್ಕೊತ ಹೋಗಿರ್ತೀವಿ, ನಮ್ಗೆ ಗೊತ್ತೇ ಆಗಿರೋದಿಲ್ಲ ಅಲ್ವಾ. ಈ ಹಣದುಬ್ಬರದನ್ನು ಅಳತೆ ಮಾಡೋದಕ್ಕೆ ಏನಾದರೂ ಮಾನದಂಡ ಇದೆಯಾ ಅಂತಂದರೆ 2 ಮಾನದಂಡಗಳು ಬರ್ತಾ ಹೋಗುತ್ತೆ. ಅದನ್ನ WPI ಮತ್ತು CPI ಅಂತ ಕರೀತಾರೆ. ಏನಿದ್ರು WPI CPI ಅಂತಂದರೆ WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ, CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಏನು ವ್ಯತ್ಯಾಸ ಇದರಲ್ಲಿ ಅಂದರೆ ನೋಡಿ, ಹಿಂದೆ WPIನೇ ಮಾನದಂಡ ಆಗಿ ತಗೊತಾ ಇತ್ತು ಸರ್ಕಾರ ಆಗಲಿ RBI ಆಗಲಿ. ಏನು ಒಂದು ಯಾಕೆ ಹಣದುಬ್ಬರ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ಹಣದುಬ್ಬರದ ಮೇಲೆ ಸಮಾಜದ ಸ್ಥಿತಿ ಯಾವ ರೀತಿಯಾಗಿದೆ, ಯಾವ ಬೆಲೆಗಳನ್ನು ಹೆಚ್ಚು ಮಾಡ್ಬೋದು, ಕಮ್ಮಿ ಮಾಡ್ಬೋದು, ಟ್ಯಾಕ್ಸ್ ಯಾವ ರೀತಿ ಮಾಡ್ತಾ ಹೋಗ್ಬೋದು, ಡಿವಿಡೆಂಡ್ಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಹೋಗ್ಬೋದು, ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರದಿಂದ ಹಿಡಿದು ನೀವು ಅನ್ಕೋಬೋದು ಬರೀ ಇದೆಲ್ಲ ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಅವರಿಗೆ ಅಂತ. ಇಲ್ಲ, ಖಂಡಿತ ಆಗಿಲ್ಲ. ನಾವು ತಗೊಳ್ಳುವಂಥ ಪ್ರತಿಯೊಂದು ಸಾಮಗ್ರಿ ಏನು ತೊಗೊತೀವಿ ಮನೆಗೆ, ಅದರಿಂದ ಹಿಡಿದು ನಾವು ಪಡೆಯುವಂಥ ಪ್ರತಿಯೊಂದು ಸೇವೆ, ಎವ್ರಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಈ ಇಂಡೆಕ್ಸ್ಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಇದ್ರ ಮೇಲೇ ಪೂರಾ ಒಂದು ಪಾಲಿಸಿ ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಮಾರ್ಕೆಟಲ್ಲಿ ನಾನಿಲ್ಲ, ನನಗೆ ಯಾಕೆ ಇದು ಗೊತ್ತಿರಬೇಕು ಅನ್ನೋದಲ್ಲ, ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂಥ ವಿಚಾರ. ಜೀವನ ಮಾಡೋಕ್ಕೆ ನಮ್ಗೆ ಏನೇನು ಬೇಕೋ ಅದೆಲ್ಲ ವಿಚಾರಗಳು ಇದರಲ್ಲಿ ನಿರ್ಧಾರ ಆಗ್ತಾ ಹೋಗುತ್ತೆ. ಅಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು. ಹೆಸರೇ ಹೇಳಿದಾಗೆ ಇದು ಹೋಲ್ಸೇಲ್ ಆಧಾರದಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇರ್ತಾರೋ ಅವ್ರದ್ದು ಚೇಂಜಸ್ ಏನಾಗ್ತಾ ಇದೆ ಅಂತ ಕಂಡುಹಿಡ್ತಾ ಇರ್ತಾರೆ. ಇದನ್ನ ಅಂದರೆ ಮ್ಯಾನುಫ್ಯಾಕ್ಚರರ್ ಲೆವೆಲಲ್ಲಿ ಈಗ ಫಸ್ಟ್ ಲೆವೆಲ್ ಆಫ್ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಯಾವುದೇ ಒಂದು ವಸ್ತು, ಇದು ಗೂಡ್ಸ್ ಮಾತ್ರ, ಗೂಡ್ಸಿಗೆ ಮಾತ್ರ. ಅಂದರೆ ನೀವು ಬಟ್ಟೆ ತೊಗೊಳೋದಾಗಿರ್ಬೋದು, ಶೂಸ್ ತೊಗೊಳೋದಾಗಿರ್ಬೋದು, ಯಾವುದೇ ರೀತಿಯಾದಂಥ ಗೂಡ್ಸ್ ಇರುತ್ತಲ್ಲ, ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಆದ ತಕ್ಷಣ ಫಸ್ಟ್ ಹೋಲ್ಸೇಲಾಗಿ ಬಲ್ಕಾಗಿ ಪರ್ಚೇಸ್ ಮಾಡ್ತಾರಲ್ಲ, ಅವರಿಗೆ ತಗಲೋ ವೆಚ್ಚ ಎಷ್ಟಾಗ್ತಾ ಇದೆ, ಅದು ಹೆಚ್ಚಾಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದೆಯಾ ಅಂತ ನೋಡುವಂಥದ್ದು WPI ಇಂಡೆಕ್ಸ್ ಆಗಿರುತ್ತೆ. ಆದರೆ ನಿಮ್ಮಂಥವ್ರು ಹೋಲ್ಸೇಲಲ್ಲಿ ಎಲ್ಲದನ್ನು ಖರೀದಿ ಮಾಡೋಕ್ಕಾಗುತ್ತಾ? ಇಲ್ಲ, ನಮ್ಗೆ ಎಷ್ಟು ಬೇಕೋ ತಿಂಗಳಿಗೆ ಅದನ್ನು ಹೋಗಿ ತೊಗೊಂಬರ್ತೀವಲ್ವ, ಅದನ್ನು ತರಬೇಕು. ಬರೀ WPIಯಿಂದ ನಿರ್ಧರಿಸಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ರೀಸೆಂಟ್ ಇಯರ್ಸಲ್ಲಿ CPI ಅಂತ ಒಂದು ತಂದರು. ಅದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಹಾಗಾಗಿ ಸುಮಾರು ಸಲ ಇದನ್ನ ಪ್ರೊಡ್ಯೂಸರ್ ಡೇಟಾ ಅಂತಲೂ ಕರೀತಾರೆ. ಯಾಕೆಂದರೆ ಇದರಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ ಮ್ಯಾನುಫ್ಯಾಕ್ಚರ್ಗಳು ಅಥವಾ ದೊಡ್ಡ ಲೆವೆಲಲ್ಲಿ ಬಲ್ಕಾಗಿ ಖರೀದಿ ಮಾಡೋರು. ಆದರೆ ರಿಟೇಲ್ ಡೇಟಾ, ಕನ್ಸ್ಯೂಮರ್ ಡೇಟಾ ಅಂತ ಅದು CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಆಯಿತಾ? ಇದರಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎರಡೂ ಬರ್ತಾ ಹೋಗುತ್ತೆ. ಅಂದರೆ ನೀವು ಯಾವುದಾದ್ರು ಒಂದು ಬಟ್ಟೆ ತೊಗೊಳೋದು, ಶೂ ತೊಗೊಳೋದು, ಇದರಿಂದ ಹಿಡಿದು ಹಾಸ್ಪಿಟ್ಲಿಗೆ ಹೋದರೆ ಅದೊಂದು ಸರ್ವಿಸು, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ಅದೊಂದು ಸರ್ವಿಸು, ಆಯಿತಾ? ಅಥವಾ ನೀವು ಏನೋ ಒಂದು ಯಾರೋ ಒಬ್ಬರು ಈಗ ಆಲ್ಕೋಹಾಲ್ ತೊಗೊತಾ ಇದ್ದಾರೆ ಅಂತೇಳಿ ಅದು ಒಂದು ಸರ್ವಿಸು, ಅಥವಾ ಅದು ಒಂದು ಗೂಡ್ಸು. ಆ ಥರ ಕ್ಯಾಟಗರಿ ಪ್ರತಿಯೊಂದು, ಅಂದರೆ ಯಾವ್ಯಾವುದು ಸಣ್ಣ ಸಣ್ಣ ಪುಟ್ಟ ವಸ್ತುವಿನಿಂದ, ಮೆಡಿಸಿನಿಂದ ಹಿಡಿದು ವ್ಯಸನ ತನಕ ಇರ್ಬೋದು, ಪ್ರತಿಯೊಂದೂ ಕೂಡ CPI ಡೇಟಾದಲ್ಲಿ ಮಾನಿಟರ್ ಆಗ್ತಾ ಇರುತ್ತೆ. ಹಾಗಾಗಿ ಆ್ಯಕ್ಚುಯಲ್ ಒಬ್ಬ ರಿಟೇಲರ್ಗೆ ಎಷ್ಟು ಕಷ್ಟ ಅಥವಾ ಈಸಿ ಆಗ್ತಾ ಇದೆ ಲೈಫ್ ಅನ್ನೋದನ್ನು ನಿರ್ಧರಿಸುವಂಥದ್ದು CPI ಅಂತ ಮಾಡ್ತೋದು. ಹಾಗಾದರೆ ಇದನ್ನು ಯಾವ ವರ್ಷದಿಂದ, ಒಂದು ಬೇಸ್ ಇಯರ್ ಅಂತ ಬೇಕಲ್ಲ, ಈ ವರ್ಷದಿಂದ ಈ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ, ಯಾಕೆಂದರೆ ಯಾವಾಗಲೂ ಇದು ಕಂಪ್ಯಾರಿಸನ್ ಮಾಡುವಂಥ ಡೇಟಾನೇ ಆಗಿರುತ್ತೆ. ಸೊ ಅದಕ್ಕೆ 2012 ಇಟ್ಟಿದ್ದಾರೆ. 2012 ಅನ್ನೋ ಒಂದು ಡೇಟಾನ ಇದನ್ನ ಮೇನ್ ಕಂಪ್ಯಾರಿಸನ್ ಇಯರ್ ಅಂತ ಇಟ್ಟಿದ್ದಾರೆ. ಯಾವ ವರ್ಷದಿಂದ ಕಂಪೇರ್ ಮಾಡಬೇಕು? ಹಾಗಾದರೆ ಬೇಸ್ ಇಯರ್ ಏನು ಅಂದರೆ 2012 ಅಂತ ಇಟ್ಟಿದ್ದಾರೆ. 2012 WPIಗೆ ಅದು ಹಣಕಾಸಿನ ವರ್ಷ 2011-12 ಅಂತ, CPIಗೆ ಅದು ಕ್ಯಾಲೆಂಡರ್ ಇಯರ್ ಅಂದರೆ ಜನವರಿಯಿಂದ ಡಿಸೆಂಬರ್ ತನಕ ಈ ರೀತಿಯಾಗಿ ಅಂತ ಇಟ್ಕೊಂಡಿದ್ದಾರೆ. ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಂದರೆ 2012 100 ಅಂತ ಸೆಟ್ ಮಾಡಿಬಿಟ್ಟಿದ್ದಾರೆ, 100 ರೂಪಾಯಿ ಅಂತ. ಈಗ ಮಾರ್ಕೆಟ್ ಭಾಷೆಯಲ್ಲಿ ಹೇಳೋದಾದರೆ ನಿಫ್ಟಿ ಶುರುವಾದಾಗ ಯಾವುದೋ ಒಂದು ಕಾಲದಲ್ಲಿ ಈಗ 92-93 ಇಸ್ವಿನಲ್ಲಿ 100 ಅಂತಿತ್ತು, ಅಲ್ಲಿಂದ ಬೆಳೆದು 25,000 ಬಂದಿದೆ ಅಲ್ವಾ. ಅದೇ ರೀತಿಯಾಗಿ ಈ ಇನ್ಫ್ಲೇಷನ್ ಕೂಡ ಮುಂದೆ ಎಷ್ಟು ಬೆಳೀತಾ ಇದೆ ಅಂತ ಗೊತ್ತಾಗೋಕ್ಕೆ ಇದನ್ನ ಬೇಸ್ ಇಯರ್ ಅಂತ ಸೆಟ್ ಮಾಡ್ಕೊಂಡಿದ್ದಾರೆ. ಯಾವುದನ್ನ 2012 100 ರೂಪಾಯಿ ಇದ್ದಿದ್ದು ಇವಾಗ ಎಷ್ಟಾಗಿದೆ ಅಂತ ಆ ರೀತಿ ಅಳತೆ ಸಿಗ್ತಾ ಹೋಗುತ್ತೆ. ಬಟ್ ಮೇನ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿದೆ, ನಮಗೆ ಜಾಸ್ತಿ ಒಂದು ಎಲ್ಲ ಐಟಮ್ಗಳನ್ನು ಕನ್ಸಿಡರ್ ಮಾಡುವಂಥದ್ದು ಮತ್ತು ನಮಗೂ ನಿಮಗೂ ಏನು ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಡೋಂಥ ಡೇಟಾ CPI ಡೇಟಾನೇ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ CPI ಡೇಟಾಗೆ ಜಾಸ್ತಿ ಮಹತ್ವ ಇರುತ್ತೆ. ಆದರೆ WPI ಡೇಟಾ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಯಾವ ಏಜೆನ್ಸಿ ರಿಲೀಸ್ ಮಾಡುತ್ತೆ, ಗೌರ್ಮೆಂಟಿಂದ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಇದರಲ್ಲಿ ಅನ್ನೋದನ್ನು ನೋಡ್ತಾ ಬರೋಣ. ಸೊ ನೋಡಿ, ಮೊದಲನೇದಾಗಿ CPI ಡೇಟಾನೇ ತೊಗೊತೀನಿ ನಾನು. ಇದನ್ನ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್, ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಲ್ಲಿ ಬರ್ತಾ ಹೋಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ ಡೇಟಾ. ಇದರಲ್ಲಿ ಪ್ರತಿಯೊಂದ್ರದ್ದು ಸ್ಪ್ಲಿಟ್ ಇರೋದಿಲ್ಲ. ಇದು ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ, ಮಂತ್ಲಿ ಡೇಟಾ ಬರ್ತಾ ಹೋಗುತ್ತೆ. ಇದು CPI ಕೂಡ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಸೊ ಮಂತ್ಲಿನಲ್ಲಿ ಎವ್ರಿ ಫೋರ್ಟ್ನೈಟ್ ಬೇಸಿಸಲ್ಲಿ ಇವರು ಇಶ್ಯೂ ಮಾಡ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಬಂದಿರೋದು ರಿಪೋರ್ಟು ಅಂತ ನಾವು ನೋಡ್ಕೊಂಬರೋದಾದರೆ ನೋಡಿ, ಇದರಲ್ಲಿ ಮೇಯ್ನಾಗಿ ಕನ್ಸಿಡರ್ ಮಾಡುವಂಥದ್ದವರು ಕಮೋಡಿಟೀಸ್ ಅಂದರೆ ಯಾವುದು, ಪ್ರೈಮರಿ ಆರ್ಟಿಕಲ್ಸು, ಫ್ಯೂಯಲ್ ಆ್ಯಂಡ್ ಪವರು, ಜೊತೆಗೇ
ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸು. ಈ ಮೂರೇ ಕ್ಯಾಟಗರಿ ಆಗಿರುತ್ತೆ. ಇದರಲ್ಲಿ ಎಷ್ಟಿತ್ತು, ಇವಾಗ ಎಷ್ಟಾಗ್ತಾ ಇದೆ ಅಂತ ವೆಯ್ಟೇಜ್ ಕೊಟ್ಟಿರ್ತಾರೆ ನೋಡಿ. ಇವಾಗ ₹100 100 ಅಂತ ಸೆಟ್ ಮಾಡಿದ್ದಾರೆ ಬೇಸ್ ಇಯರ್ ಅಂತ ಹೇಳಿದೆ ಅಲ್ವಾ. ಅದರಲ್ಲಿ 3 ಕ್ಯಾಟಗರಿ ನೋಡುವಂಥದ್ದು. ಅಂದರೆ ಫ್ಯೂಯಲ್ ಆ್ಯಂಡ್ ಪವರ್ದು ಅವಾಗ ಎಷ್ಟಿತ್ತು, ಇವಾಗ ಎಷ್ಟು ಜಾಸ್ತಿ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಪ್ರಾಡಕ್ಟ್ಸಿಂದ ಅವಾಗ ಎಷ್ಟಿದೆ, ಇವಾಗ ಎಷ್ಟಾಗಿದೆ. ಅದೇ ರೀತಿಗೆ ಪ್ರೈಮರಿ ಆರ್ಟಿಕಲ್ಸು ಅವಾಗ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ. ಅಂದರೆ ಅದರಲ್ಲಿ ಅಂದರೆ ಏನರ್ಥ ಆಗಿ ಬರ್ತಾ ಇದೆ, ಫುಡ್ ಪ್ರಾಡಕ್ಟ್ಸು, ಎಲೆಕ್ಟ್ರಿಸಿಟಿ, ಕೆಮಿಕಲ್ಸು, ಯಾವುದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಷ್ಟಾಗ್ತಾ ಇದೆ, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಎಷ್ಟಾಗ್ತಾ ಇದೆ ಅನ್ನೋದು, ಇದು ಅದಕ್ಕೆ ರಾ ಮೆಟೀರಿಯಲ್ಸ್ ಎಷ್ಟಾಗ್ತಾ ಇದೆ, ಈ ಮೂರೂ ಅದು ತೊಗೊತಾ ಇರುತ್ತೆ. ಅದರಲ್ಲೂ ಮೇನ್ ವೆಯ್ಟೇಜ್ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ಸ್, ಅದಕ್ಕೆ ಏನು ಕಾಸ್ಟ್ ತಗಲುತ್ತೋ ಅದರದ್ದೇ 64% ವೇಟೇಜ್ ಇರುತ್ತೆ. ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಪ್ರಾಡಕ್ಟ್ಸ್ಗಳನ್ನು, ಆ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಬೆಲೆ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಓವರಾಲ್ WPI ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಪ್ರೈಮರಿ ರಾ ಮೆಟೀರಿಯಲ್ಸ್ಗೂ ಕಾಸ್ಟು ಇದೆ, ವೇಟೇಜು, ಫ್ಯೂಯಲ್ ಆ್ಯಂಡ್ ಪವರಿಗೂ ಕೂಡ ವೇಟೇಜ್ ಇದೆ. ಸೊ ನೀವು ನೋಡ್ತಾ ಬರೋದಾದರೆ ಏಪ್ರಿಲ್ದು, ಮೇದು, ಮಾರ್ಚಿಂದು, ಇದು ಮಂತ್ ಆನ್ ಮಂತ್ ಡೇಟಾನು ಇದೆ. ಇಲ್ಲಿ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಕೂಡ ಸಿಗ್ತಾ ಇದೆ ನಮಗೆ. ಮಂತ್ ಆನ್ ಮಂತ್, ಇಯರ್ ಆನ್ ಇಯರು ನೋಡೋಣ ಅದು ಯಾವ ರೀತಿ ಆಗಿದೆ, ಏನು ಕತೆ ಅಂತ ನೋಡಿ. ಇದು ಯಾವಾಗ ಬರುತ್ತೆ ಅಂತಂದರೆ 14ನೇ ತಾರೀಕು, ಪ್ರತಿ ತಿಂಗಳ 14ನೇ ತಾರೀಕು ಈ ಡೇಟಾನ ರಿಲೀಸ್ ಮಾಡ್ತಾರೆ. ಒಂದೊಂದ್ಸಲ 2 ವಾರ ಲ್ಯಾಗು ಆಚೆ ಈಚೆ ಆಗ್ತಾ ಹೋಗ್ಬೋದು. ಬಟ್ ಈಗ ಮೇದು ಡೇಟಾ ಬಂದಿದೆ ನಮ್ಮ ಹತ್ರ, ಸದ್ಯದಲ್ಲಿ ಮೇ ಡೇಟಾ ಇದೆ. ನೀವು ನೋಡ್ತಾ ಬರೋದಾದರೆ ಮೇ ಡೇಟಾದಲ್ಲಿ ಏನಂತ ಹೇಳ್ತಾ ಇದೆ, ಆಲ್ ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು 0.39% ಬಂದಿದೆ ಅಂತ ಬಂದಿದೆ ಅಲ್ವಾ. ಓವರಾಲ್ ಎಲ್ಲದನ್ನು ಸೇರಿಸಿ, ಅಂದರೆ ಇದೆಲ್ಲದನ್ನು ಸೇರಿಸ್ಕೊಂಡು ಎಷ್ಟಾಯಿತು ಅಂತ ಹೋದ ತಿಂಗಳಿಂದ ಈ ತಿಂಗಳಿಗೆ, ಹೋದ ವರ್ಷದಿಂದ ಈ ವರ್ಷದಿಂದಕ್ಕೆ ನೋಡೋದಾದರೆ ನೋಡಿ, ಪ್ರೈಮರಿ ರಾ ಮೆಟೀರಿಯಲ್ ಕಾಸ್ಟು ಕಮ್ಮಿ ಆಗಿದೆ, ಫ್ಯೂಯಲ್ ಆ್ಯಂಡ್ ಪವರು ಕಮ್ಮಿ ಆಗಿದೆ, ಆದರೆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ನ ಬೆಲೆ ಜಾಸ್ತಿ ಆಗಿದೆ. ಓವರಾಲ್ ಹೋದ ವರ್ಷಕ್ಕಿಂತ ಕಮ್ಮಿನೇ ಬಂದಿದೆ, WPI ಇನ್ಫ್ಲೇಷನ್ನು ಕಮ್ಮಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಮಂತ್ ಆನ್ ಮಂತ್ ನೋಡೋದಾದ್ರೂ ಕೂಡ ನಿಮಗೆ 0.06%, ಅಂದರೆ -0.039 ಇದ್ದಿದ್ದು ಅದರಿಂದ -0.06 ಬಂದಿದೆ. ಮಂತ್ ಆನ್ ಮಂತ್ ಡೇಟಾ ನೋಡ್ತಾ ಬರೋದಾದ್ರೆ ಅದು ಕೂಡ ಕಮ್ಮಿ ಆಗಿದೆ. ಬಟ್ ಇಯರ್ ಆನ್ ಇಯರ್ ಡೇಟಾದಲ್ಲಿ 0.39ಗೆ ಬಂದಿದೆ. ಇನ್ಫ್ಲೇಷನ್ 0.39ಗೆ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಅದೇ ರೀತಿಯಾಗಿ CPI ಡೇಟಾ ಅಂತ ನಾವು ನೋಡ್ತಾ ಬರೋದಾದ್ರೆ ಇದನ್ನು ಯಾರು ಕೊಡ್ತಾರೆ ಅಂತ ಹೇಳೋದಾದ್ರೆ, ಇದನ್ನು ನೋಡಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ವೇರೇಜ್, ಇದಕ್ಕೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದಿದೆ ನೋಡಿ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ, ಅವ್ರ ಕಡೆಯಿಂದ ಬರ್ತಾ ಹೋಗುತ್ತೆ ಈ ಡೇಟಾ. ಇದಕ್ಕೂ ಕೂಡ ಬೇಸ್ ಇಯರ್ 2012 ಅಂತ ತಗೊಂಡಿದ್ದಾರೆ. 2012ರಲ್ಲಿ 100 ಇದ್ದರೆ ಇವಾಗ ಎಷ್ಟಾಯಿತು ಅಂತ. ಆದರೆ ಇದರಲ್ಲಿ ರೂರಲ್, ಗ್ರಾಮೀಣ ಭಾಗಕ್ಕೆ ಬೇರೆ, ನಗರ ಪ್ರದೇಶಕ್ಕೆ ಬೇರೆ, ಮತ್ತು ಕಂಬೈನ್ಡ್ ಆಗಿ ಅಂತ ಒಂದು 3 ಥರದ ಇನ್ಫ್ಲೇಷನ್ ಕೊಡ್ತಾ ಹೋಗ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇದು ನೋಡಿ 2012ರಲ್ಲಿ 100 ಅಂತ ಇಟ್ಟಿರೋದು, ಇವಾಗ ಎಷ್ಟಾಗಿದೆ ಅಂತ. ಇವಾಗ ಎಷ್ಟಾಗಿದೆ ಗೊತ್ತಾ, ಮೊನ್ನೆ ಬಂದಾಗ ಡೇಟಾ ಕಂಬೈಂಡು ಮೇನಲ್ಲಿ 2.82 ಅಂತ ಬಂದಿದೆ. ಅಂದರೆ 2 ಪಟ್ಟು ಜಾಸ್ತಿ ಆಗಿದೆ. ಅಂದರೆ 100 ಇದ್ದಿದ್ದು ಇವಾಗ 282 ಆದಂಗೆ ಅಂತ ನೀವು ಅನ್ಕೊತ ಹೋಗ್ಬೋದು. ಆ ರೀತಿ ಆಗಿದೆ ಅಂತ ಬಂದಿದೆ ಡೇಟಾ. ಸೊ ಹಾಗಾದರೆ ಇದರಲ್ಲಿ ಏನೇನನ್ನು ಕವರ್ ಮಾಡ್ತಾರೆ ಅಂತ ನಾವು ನೋಡ್ತಾ ಬರೋದಾದರೆ, ವೆಯ್ಟ್ಸ್ ಅನ್ನೋ ಸೆಕ್ಷನ್ಗೆ ಹೋದರೆ ನೋಡಿ, ಮೊದಲು ಬೇಸ್ ಇಯರು 2010 ಅಂತ ಇಟ್ಟಿದ್ರು. ಬಟ್ 2012ರಿಂದ WPIಗಾಗಲಿ CPIಗಾಗಲಿ ಎರಡಕ್ಕೂ 2012ನೇ ಬೇಸ್ ಇಟ್ಟಿದ್ದಾರೆ. ಸೊ ಎಲ್ಲದೂ ನೋಡ್ತಾ ಬರೋಣ. ಆಲ್ ಇಂಡಿಯಾ ಐಟಮ್ ಕಂಬೈನ್ಡ್ ವೇಟ್ಸ್ನ ನೋಡ್ತಾ ಬರೋಣ. ಯಾಕೋ ವೆಬ್ಸೈಟು ಡೌನ್ ಆಗಿದೆಯಲ್ಲ, ಇನ್ನೊಂದ್ಸಲ ಓಪನ್ ಮಾಡ್ತೀನಿ ನೋಡಿ. ವಿಡಿಯೋ ಮಾಡ್ತಾ ವೆಬ್ಸೈಟೇ ಡೌನ್ ಆಗಿಬಿಟ್ಟಿತ್ತು, ಇವಾಗ ವಾಪಸ್ ಬಂದಿದೆ. ಇಲ್ಲಿ ನೋಡಿ, ಅಕ್ಕಿ ಇದಾಗಿರ್ಬೋದು, ವೀಟು, ಗೋಧಿದಾಗಿರ್ಬೋದು, ನಮಗೆ ಎಲ್ಲದು ಒಂದು ಏನೇನು ಮನೆಗೆ ತರುವಂತಹ ಎಲ್ಲ ಪ್ರಾಡಕ್ಟ್ಗಳದ್ದು ಇದೆ ಇದರಲ್ಲಿ, ಆಯಿತಾ. ಅಕ್ಕಿ, ಬೇಳೆ, ಕಾಳು, ಮಾಂಸ, ಫಿಶ್ಶು, ಮಿಲ್ಕು, ಗ್ರೌಂಡ್ನಟ್ ಆಯಿಲ್ಗಳು, ಹಣ್ಣುಗಳು, ತರಕಾರಿಗಳು, ಇಲ್ಲಿ ನೋಡ್ತಾ ಬಂದಿದ್ದಾರೆ ಪೊಟ್ಯಾಟೊ, ಆನಿಯನ್, ರ್ಯಾಡಿಶ್ ಎಲ್ಲ ತೋರಿಸ್ತಾ ಇದೆ ನೋಡಿ. ಅದೇ ರೀತಿಯಾಗಿ ನೀವು ಕೆಳಗಡೆ ಹೋಗ್ತಾ ಹೋಗೋದಾದರೆ ಪ್ರತಿಯೊಂದೂ ಯಾವ್ಯಾವ್ದು ಯೂಸ್ ಮಾಡ್ತಾರೆ, ಕಾಫಿ ಕಪ್ಪು, ಟೀ ಕಪ್ಪಿಂದ ಹಿಡಿದು ಸಮೋಸ, ಪೂರಿ, ಪರಾಟ ಆಯಿತಾ ಕಾಣಿಸ್ತಾ ಇದೆ ಇಲ್ಲಿ. ಅದೇ ರೀತಿಯಾಗಿ ಹಪ್ಪಳ, ಕಾಫಿ, ಟೀ, ಕೋಲ್ಡ್ ಬೆವರೇಜಸ್ಸು, ಬಿಯರು, ಪಾನು, ಸಿಗರೇಟು, ಎಲ್ಲದು ನಾನು ಹೇಳ್ತಾ ಇದ್ದೀನಲ್ಲ, A to Z, ಟೀ ಶರ್ಟು, ಕುರ್ತಾ, ಪೈಜಾಮ, ಸ್ಕರ್ಟ್ಸು, ಸ್ಕೂಲ್ ಫೀಸು, ಯೂನಿಫಾರ್ಮು, ಜಾಕೆಟು, ಎಲ್ಲದು, ಟವಲ್ಲು, ಲೆದರ್ ಬೂಟ್ಸು, ಶೂಸು, LPG, ಎಲೆಕ್ಟ್ರಿಸಿಟಿ, ಚಾರ್ಕೋಲು, ಬಾತ್ರೂಮಿಗೆ ಬೇಕಾಗಿರೋ ಐಟಮ್ಸು, ಮಸ್ಕಿಟೋ ನೆಟ್ಟು, AC, ಸ್ಟವ್ವು, ವಾಷಿಂಗ್ ಮಿಷಿನ್ನು, ಪ್ರತಿಯೊಂದು ಬೀಗ, ಲಾಕ್ಗಳು ಎಲ್ಲದೂ ಸೇರಿಸಿ, ಆಮೇಲೆ ಹಾಸ್ಪಿಟಲ್ ಎಕ್ಸ್ಪೆಂಡಿಚರು ಕೂಡ, ಮೆಡಿಸಿನ್ನು, ಎಲ್ಲದೂ ಒಂದೊಂದು ಅದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸಿನಿಮಾ ಹೋಗೋದ್ರಿಂದ ಹಿಡಿದು ಸ್ಟೇಷನರಿ, ಶಾಂಪೂಯಿಂದ ಹಿಡಿದು ಗೋಲ್ಡು, ಸಿಲ್ವರು ತನಕ, ಕಟಿಂಗ್ ಶಾಪಿಂದ ಹಿಡಿದು ಬ್ಯೂಟಿಷಿಯನ್ ತನಕ ಪ್ರತಿಯೊಂದೂ ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಹಾಗಾಗಿ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಏನಿದೆ, ಇದನ್ನು ಟ್ರ್ಯಾಕ್ ಮಾಡುವಂಥದ್ದು ಜನಕ್ಕೆ ಎಷ್ಟು ಹೊರೆ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳಕ್ಕೆ ಒಂದು ಸರಿಯಾದ ಮಾನದಂಡ ಆಗಿರುತ್ತೆ ಅನ್ನೋದು ಇದರಿಂದ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ನೀವು ಇದನ್ನ ನಾನಾಗಲೇ ಹೇಳ್ದಂಗೆ ಇದು ಕೂಡ ಗೌರ್ಮೆಂಟಿಂದನೇ ಬರುವಂಥ ಡೇಟಾ, ಆದರೆ ಇದನ್ನ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರ್ತಾ ಹೋಗುತ್ತೆ. ಈಗ ನೋಡಿ, ಒಂದು ಲೋಯೆಸ್ಟ್ ಪಾಯಿಂಟಿಗೆ ಬಂದಿತ್ತು. ಇದರಿಂದ ಇದೆಲ್ಲ ಲೋಯೆಸ್ಟ್ ಪಾಯಿಂಟಿಗೆ ಬಂದರೆ ಏನಾಗುತ್ತೆ ಅಂತಂದರೆ, RBIಗೆ ಓಕೆ ಇನ್ಫ್ಲೇಷನ್, ಹಣದುಬ್ಬರೆಲ್ಲ ಹತೋಟಿಯಲ್ಲಿದೆ, ಈಗ ಜನಗಳಿಗೆ ನಾವು ಜಾಸ್ತಿ ಸ್ಪೆಂಡ್ ಮಾಡೋ ಥರ ಮಾಡಬೇಕು, ಯಾಕಂದರೆ ತುಂಬ ಇವಾಗ ಕೆಳಗಡೆ ಬಂದಿದೆ, ಸೊ ಸ್ಪೆಂಡ್ ಮಾಡೋಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ಗಳನ್ನು ಕೂಡ ಕಮ್ಮಿ ಮಾಡ್ತಾ ಹೋಗ್ತಾರೆ. ಅವಾಗ ಏನು ಮಾಡ್ತಾರೆ, ಜನ ಜಾಸ್ತಿ ಖರೀದಿ ಮಾಡಲಿ, ಅಂದರೆ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗಲಿ ಅನ್ನೋ ಕಾರಣದಿಂದಾಗಿ ಈ ರೀತಿ ಮಾಡ್ತಾರೆ. ಆದರೆ ಈಗ ಮತ್ತೆ ಯುದ್ಧ ಈ ಥರದ್ದೆಲ್ಲ ಶುರುವಾಗಿದೆ ಅಲ್ವಾ. ಈ ಥರ ಆಯಿತು ಅಂತಂದರೆ ಇನ್ಫ್ಲೇಷನ್ನ ಬೆಲೆಗಳು, ಬಿಕಾಸ್ ಈ
ಎಲ್ಲದರಲ್ಲೂ ಮ್ಯಾನುಫ್ಯಾಕ್ಚರಿಂಗು, ಆಯಿಲು, ಕ್ರೂಡು ಇದೆಲ್ಲದ್ರ ಮೇಲೆ ಇಂಪಾರ್ಟೆಂಟ್ ಇದ್ದೇ ಇರುತ್ತಲ್ವ. ಸೊ ಅಲ್ಲಿ ಒಂದು ಚೈನಲ್ಲಿ ಏನಾದ್ರು ಒಂದು ಶುರು ಆಯಿತು ಅಂತಂದರೆ ಅದು ಚೈನ್ ರಿಯಾಕ್ಷನ್ ಆಗ್ತಾ ಬರ್ತಾ ಹೋಗ್ಬೋದು. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲಿ ಅಥವಾ ಜನರಲಿ ಪ್ಲ್ಯಾನ್ ಮಾಡೋದಕ್ಕಾಗಲಿ ಯಾವ ರೀತಿ ನಡೀತಾ ಇದೆ, ನಾನು ಯಾವ ರೀತಿಯಾಗಿ ಖರ್ಚು ಮಾಡಬೇಕು. ಈಗ ಮಂತ್ಲಿ ಬಜೆಟ್ ಅಂತ ಹಾಕೊಂಡಿರ್ತಾರೆ ಕೆಲವರು ಏನು ಪ್ರತಿ ತಿಂಗಳೂ ಬೆಲೆ ಕಮ್ಮಿ ಇದ್ದರೆ ₹100 ಇದ್ದರೆ ಮಾವಿನ ಹಣ್ಣು ಈಗ ಏನು ಮಾಡ್ಬೋದು, 2 kg ತರ್ತಾ ಹೋಗ್ಬೋದು. ₹150 ಆಗಿತ್ತು ಅಂತಂದರೆ ₹200 ಆಗೋಷ್ಟು ಮಾಡ್ಕೊಂಡು ತೊಗೊಂಬರ್ತಾರೆ ಈ ರೀತಿಯಾಗಿ. ಸೊ ಪ್ರತಿಯೊಂದು ಡೇಟಾನು ಕೂಡ ನಾವು ಬಜೆಟ್ ಮಾಡಬೇಕು ಅಂತ ಯಾವ ರೀತಿ ಮಾಡ್ಕೊಂಡು ಮಾಡ್ತೀವೋ RBI ಕೂಡ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಈ ಇನ್ಫ್ಲೇಷನ್ನ ನೋಡಿಕೊಂಡು ಅದ್ರ ತಕ್ಕಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ರೆಪೋ ರೇಟ್ನ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಮಾಡ್ತಾರೆ. ರೆಪೋ ರೇಟು ಕಮ್ಮಿ ಮಾಡೋದು ಜಾಸ್ತಿ ಮಾಡೋದಾದರೆ ಅದು ಜನಗಳಿಗೆ ಪರ್ಚೇಸ್ ಪವರ್ ಕೊಟ್ಟಾಗೆ ಅದಕ್ಕೆ ತಕ್ಕಂಗೆ ಬಟ್ಟೆ ಫೀಸ್ ಆಗಿರ್ಬೋದು, ಹೊರಗಡೆ ತಿನ್ನೋ ಐಟಮ್ಸ್ಗಳಾಗಿರ್ಬೋದು, ಮನೆಗೆ ತರೋ ದಿನಸಿ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಪ್ರತಿಯೊಂದ್ರದ್ದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ಕ್ಲೂಡಿಂಗ್ ನಾವು ತಗೊಳ್ಳುವಂಥ ಸಾಲದಲ್ಲೂ ಕೂಡ ಇದು ಇನ್ಫ್ಲೂಯೆನ್ಸ್ನ ಮಾಡ್ತಾ ಇರುತ್ತೆ. ಹಾಗಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಪ್ರತಿ ಮಂತ್ ಬರುವಂಥ ಡೇಟಾ ಇದು 12ನೇ ತಾರೀಕು ರಿಲೀಸ್ ಆಗ್ತಾ ಹೋಗುತ್ತೆ. WPI ಪ್ರತಿ ತಿಂಗಳ 14ನೇ ತಾರೀಕು ರಿಲೀಸ್ ಆಗ್ತಾ ಹೋಗುತ್ತೆ. ಆದರೆ ನಮಗೆ ಜಾಸ್ತಿ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಕೊಡುವಂಥದ್ದು CPI ಡೇಟಾ. ಇದನ್ನ ನಾವು ನೋಡ್ತಾ ಹೋಗ್ಬೋದು. ಲೀಸ್ಟ್ ಟು ಹೈಯೆಸ್ಟ್ ಅಂತ ನೋಡೋದಾದರೆ ಐ ಥಿಂಕ್ 2024ರಲ್ಲಿ ಇದು ಒಂದು ಒನ್ ಆಫ್ ದ ಹೈಯೆಸ್ಟ್ ಪಾಯಿಂಟಿಗೆ ಹೋಗಿತ್ತು. ನಿಮಗೆ ಹಿಸ್ಟಾರಿಕಲ್ ಡೇಟಾನು ಸಿಗ್ತಾ ಹೋಗುತ್ತೆ. 2024ರಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಪಾಯಿಂಟ್ಸಿಗೆ ಹೋಗಿತ್ತು. 6.68 ಟೈಮ್ಸ್ ಆಗಿತ್ತು. ಇದು ಜನರಲಿ 4% ಅಥವಾ ಅದಕ್ಕಿಂತ ಕೆಳಗಡೆ ಇರಬೇಕು ಅಂತ RBI ಎಕ್ಸ್ಪೆಕ್ಟ್ ಮಾಡ್ತಾ ಹೋಗುತ್ತೆ. 4%ಗಿಂತ ಕೆಳಗಡೆ ಇದೆ ಅಂದರೆ ರೆಪೋ ರೇಟ್ನ ಕಮ್ಮಿ ಮಾಡೋದಕ್ಕೆ, ಅಂದರೆ ಸಾಲ ಇನ್ನೂ ಕಮ್ಮಿ ಸಿಗಲಿ ಅನ್ನೋದಕ್ಕೆ ಪುಷ್ ಮಾಡ್ತಾ ಹೋಗ್ತಾರೆ. ಸರಿ, ಸುಮಾರು 4% ಅಲ್ಲೇ ಇದ್ದರೆ ಫ್ಲಾಟ್ ಆಗಿಡ್ತಾರೆ. 4%ಗಿಂತ ಮೇಲೆ 6% ಆ ಥರ ಎಲ್ಲ ಹೋಗ್ತಾ ಇದೆ ಅಂತಂದರೆ ಆಗ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾರೆ ಆಗ್ತಾರೆ. ಯಾಕೆಂದರೆ ಒಂದು ಸ್ವಲ್ಪ ಸಪ್ಲೈನ ಕಟ್ ಮಾಡಿ ಅವಾಗ ಅಂದರೆ ಡಿಮ್ಯಾಂಡ್ ಕಟ್ ಆಗುತ್ತಲ್ಲ, ಅವಾಗ ಆದ ತಂತಾನಾಗೆ ಡಿಮ್ಯಾಂಡ್ ಇಲ್ಲ ಅಂತಂದರೆ ಇನ್ಫ್ಲೇಷನ್ ಕೆಳಗಡೆ ಬರಲಿ ಅಂತ. ಈ ರೀತಿಯಾಗಿ ಇದು ನಮ್ಮ ಜೊತೆಗೆ ಇರುವಂಥ ಒಂದು ಡೇಟಾ, ಮಿಡಲ್ ಕ್ಲಾಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ. ಇದನ್ನು ತಕ್ಕಂಗೆ ನಮಗೆ ಗ್ಲೋಬಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಪ್ರತಿ ದೇಶದ್ದು ಕೂಡ ಈ ಥರ CPI WPI ಡೇಟಾ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಎಕನಾಮಿಕ್ ಇವೆಂಟ್ ಕೂಡ ಮಾರ್ಕೆಟ್ ದೃಷ್ಟಿಯಿಂದನೂ ನೋಡೋದಾದರೆ. ಇದು WPI CPI ಬಗ್ಗೆ ತಿಳಿಸ್ಕೊಡುವಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಾರ್ಟ್ ಸೀರೀಸ್ ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.